ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಹೀಗಿದ್ದೀನಿ. ಹಾಗೆ ಇವತ್ತು ಗುರುವಾರ ಮಾರ್ನಿಂಗು ಆಫೀಸ್ಗೆ ಹೊರಟಿದ್ದೀನಿ, ರೆಡಿಯಾಗಿದ್ದೀನಿ. ನೋಡ್ಬೋದು ಇಲ್ಲಿ ನನ್ನ ಬ್ಯಾಗು, ಲಂಚ್ ಬ್ಯಾಗು ಹಾಗೆ ಹೆಲ್ಮೆಟ್ಟು ನಾವು ಕೂಡ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಈಗ ಆಫೀಸಿಂದ ನನಗೆ ಪಿಕಪ್ಪು ಡ್ರಾಪು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾನು ಹೆಲ್ಮೆಟ್ ತೊಗೊಂಡೋಗ್ತೀನಿ. ಗಾಡಿಯಿಂದನೇ ಕರ್ಕೊಂಡೋಗಿ ಕರ್ಕೊಂಬಂದುಬಿಡ್ತಾರೆ. ಆಫೀಸ್ ಗಾಡಿ ಇದೆ, ಕೈ ಈ ಥರ ಆಗಿರೋದ್ರಿಂದ ಓಡಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಕೇಳಿದೆ. ಅವರೂ ಓಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ. ಗುರುವಾರ ಇವತ್ತು. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು. ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಬರುತ್ತೆ, ನಿಂತ್ಕೋತಾರೆ ಗಾಡಿ. ಮನೆ ಹತ್ರವರೆಗೂ ಬರಲ್ಲ, ಇಲ್ಲಿ ಮೇನ್ ರೋಡಲ್ಲಿ ನಿಂತ್ಕೋತಾರೆ. ಇದೇ ಹುಡುಗ ನನ್ನ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡೋದು. ಸೊ ನಾನು ನನ್ನ ಲಂಚ್ ಬ್ಯಾಗ್ನ ಕೊಡ್ತೀನಿ ಮುಂದೆಗಡೆ ತಗೊಳ್ಳೋದಕ್ಕೆ. ಹಾಗೆ ನಾನು ಹಿಂದೆ ಕೂತ್ಕೋತೀನಿ. ಹಾಗೆ ಇದು ಮೀಶೋದಲ್ಲಿ ₹170, ₹173 ಇದೊಂದು ಬುಕ್ ಮಾಡಿದ್ದೆ. ಇದೇನು ಬುಕ್ ಮಾಡಿದ್ದೆ ಅಂದರೆ ಹಬ್ಬಕ್ಕೆ ಅಂತ ಬುಕ್ ಮಾಡಿದ್ದೆ. ಅಂದರೆ ಹಬ್ಬದ ದಿವಸ ಇದರಲ್ಲಿ ನೀರು ಹಾಕ್ಬಿಟ್ಟು ಹೂವು ಹಾಕಿ ಇಡ್ತಾರಲ್ಲ. ಸೊ ಈ ಥರದ್ದು ಮಣ್ಣಿಂದೆಲ್ಲ ಬರುತ್ತೆ, ಬಟ್ ಚೆನ್ನಾಗಿರುತ್ತೆ. ಇದು ತಾಮ್ರದ್ದಿತ್ತು. ಸೊ ತಾಮ್ರದ್ದು ಅಂದ್ಕೊಂಡು, ಅಂದರೆ ಹಿತ್ತಾಳೆದು ತೋರಿಸಿದವರು, ಬಟ್ ಇದು ಬಂದಿರೋದು ತಾಮ್ರದ್ದು. ಹಾಗಾಗಿ ಇನ್ನೇನು ಮಾಡೋದು, ಬಂದಿದೆಯಲ್ಲ ಅಂದರೆ ಅಂತ ಹೇಳಿ ತೊಗೊಂಡೆ. ಬಟ್ ಅದು ತಾಮ್ರ ಅಲ್ಲ, ಕಬ್ಬಿಣದಲ್ಲಿ ತಾಮ್ರದ ಕೋಟಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ವೆಯ್ಟ್ ಇದೆ, ಅಷ್ಟೊಂದು ವೆಯ್ಟ್ ಬರಲ್ಲ ಪ್ಯೂರ್ ತಾಮ್ರ. ಸೊ ಹಾಗಾಗಿ ಕಬ್ಬಿಣದ ಇದು ಪಾತ್ರೆಗೆ ತಾಮ್ರದ್ದು ಕೋಟಿಂಗ್ ಕೊಟ್ಟಿದ್ದಾರೆ. ಸೊ ಅಷ್ಟೇನು ಇಷ್ಟ ಆಗಲಿಲ್ಲ, ಪರವಾಗಿಲ್ಲ ಇದರಲ್ಲಿ ನೀರು ಹಾಕಿ ಹೂವು ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಇದು ಬಂದಿದ್ದು ಶನಿವಾರ, ಹಬ್ಬ ಎಲ್ಲ ಮುಗಿದ ಮೇಲೆ ಬಂತು. ಸೊ ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ನನ್ನ ಮಗಳಮ್ಮ ನೋಡ್ತೀನಿ ನೀರು ಹಾಕಿ ಹೂವು ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಆಯಿತು ಹಾಕಿಡು ಅಂತ ಹೇಳಿ ಹೇಳಿದೆ. ನಾನು ಕೂಡ ನೋಡ್ತಾಯಿದ್ದೆ. ಇದಕ್ಕೆ ಮ್ಯಾಗ್ನೆಟ್ ಎಲ್ಲ ಹಾಕಿ ನೋಡಿದಾಗ ಅದು ಮ್ಯಾಗ್ನೆಟ್ ಹಿಡ್ಕೊತಾಯಿತ್ತು. ಹಾಗೆ ಸಂಜೆ ಅಲ್ಲಿ ಆಫೀಸ್ ಹತ್ರನೇ ಬರುವಾಗ ತರಕಾರಿಯವ್ರು ಮಾರ್ತಾಯಿದ್ರು. ಸೊ ಹಾಗಾಗಿ ತರಕಾರಿ ತಗೊಂಬಂದಿದ್ದೆ ಆಫೀಸಿಂದ ಬರುವಾಗಲೇ. ಸೊ ನನ್ನ ಮಕ್ಕಳೇನು ಹೆಲ್ಪ್ ಮಾಡಲ್ವಲ್ಲ, ಹಾಗಾಗಿ ನನ್ನ ಚಿಕ್ಕ ಮಗಳ ಕೈಲಿ ಕೂರಿಸ್ಕೊಂಡು ಅವರೆಕಾಯಿ ಸುಳಿಸ್ತಾ ಇದ್ದೀನಿ. ನಾನು ಟ್ರೈ ಮಾಡಿ 1-2 ಸುಳಿದೆ, ಆಗಲಿಲ್ಲ ಒಂದು ಕೈಲಿ ಸುಳಿಯೋದಕ್ಕೆ. ಸೊಪ್ಪೇನ ಸೋಸ್ಬೋದು, ಬಟ್ ಅವರೆಕಾಯಿ ಸುಳಿಯೋದು ಕಷ್ಟ. ಹಾಗೆ ಆಲೂಗಡ್ಡೆ ಮತ್ತು ಬೀಟ್ರೂಟು, ನುಗ್ಗೆಕಾಯಿ, ಅವರೆಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ. ಈಗ ನನ್ನ ಮಗಳು ಮುಖ ಉದಿಸ್ಕೊಂಡು ಅವರೆಕಾಯಿನ ಸುಳಿತಾ ಇದ್ದಾಳೆ. ಇದು ಸಂಡೇ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತಂದರೆ ಗಿರಿಯಾಸ್ಗೆ. ಇದು ಟಿ ವಿಲಿ ಅಡ್ವರ್ಟೈಸ್ ಬಂದಿತ್ತು, ಈಗ ಇಂಡಿಪೆಂಡೆನ್ಸ್ ಡೇ ಸೇಲ್ ಇದೆ, ಹಾಗಾಗಿ ಡಿಸ್ಕೌಂಟ್ಸ್ ಇದೆ ಮತ್ತು ಆಫರ್ ಇದೆ ಅಂತ ಹೇಳಿಬಿಟ್ಟು ಅಡ್ವರ್ಟೈಸ್ ಬಂತು. ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ. ನಾವು ಎಂದಕ್ಕೆ ಬಂದಿದ್ದು ಅಂತಂದರೆ ವಾಷಿಂಗ್ ಮಿಷಿನ್ಗೆ ಏನಕ್ಕಪ್ಪ ಅಂತಂದರೆ ನಮ್ಮದು ಚೆನ್ನಾಗೇ ಇತ್ತು. ಅಲ್ಲೇ 2-3 ಸಲ ಸರ್ವಿಸ್ ಮಾಡಿಸಿದ್ದೀನಿ. ಡ್ರೈ ಆಗ್ತಾ ಇರಲಿಲ್ಲ ಬಟ್ಟೆಗಳು ಹಾಕಿದ್ದು, ಮತ್ತು ವಾಶು ಕೂಡ ನೀಟಾಗಿ ಆಗ್ತಾ ಇರಲಿಲ್ಲ, ಸುಮ್ಮನೆ ಹಂಗೆ ತಿರುಗೋದು. ಹಾಗಾಗಿ ನನ್ನ ಮಗಳು, ಅಮ್ಮ ಡ್ರೈ ಆಗ್ತಾಯಿಲ್ಲ ಮತ್ತು ವಾಶು ನೀಟಾಗಿ ಆಗ್ತಾಯಿಲ್ಲ ಅಂತ ಹೇಳಿದ್ಲು. ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿದ್ದು, ಅಂದರೆ ತೊಗೊಳಕ್ಕೆ ಅಂತ ಬಂದಿರಲಿಲ್ಲ, ಬಟ್ ನೋಡೋಣ ಅಂತ ಬಂದಿದ್ದು. ಅವ್ರು ಗೊತ್ತಲ್ಲ, ಗಿರಾಕಿಗಳು ಬರೋದನ್ನೇ ಕಾಯ್ತಾ ಇರ್ತಾರೆ, ಹಿಡಿದು ಕ್ಯಾಚ್ ಹಾಕತ್ತಾರೆ. ಹಾಗೆ ನಾವು ತೊಗೊಳ್ಳೋದಕ್ಕೆ ಹೋಗಿದ್ದಿದ್ದು ಯಾವುದಪ್ಪ ಅಂತಂದರೆ LG ಇಲ್ಲ ಸ್ಯಾಮ್ಸಂಗ್ ತೊಗೋಬೇಕು ವಾಷಿಂಗ್ ಮಿಷಿನ್ ಅಂತ ಹೋದೆ. ಬಟ್ ಅವರು ಫೀಚರ್ಸ್ ಎಲ್ಲ ಹೇಳಿ, ರೇಟ್ ಎಲ್ಲ ಹೇಳಿ ಪ್ಯಾನಾಸೋನಿಕ್ನ ತೊಗೊಳ್ಳೋ ಥರ ಮಾಡಿದ್ರು. ಪ್ಯಾನಾಸೋನಿಕಲ್ಲಿ ತುಂಬ ಫೀಚರ್ಸ್ ಚೆನ್ನಾಗಿದೆ, ಹಾಟ್ ವಾಟರ್ ಆಪ್ಷನ್ಸ್ ಎಲ್ಲ ಇದೆ. ಹಾಗೆ ಎಲ್ಲ ಸಪ್ರೇಟು ಬಟ್ಟೆಗಳಿಗೂ ಕ್ವಿಕ್ ವಾಶು, ಹಾಗೆ ಎಂಬ್ರಾಯ್ಡ್ರಿಂಗ್ ಬಟ್ಟೆಗಳು, ಸ್ಟೋನ್ ಬಟ್ಟೆಗಳಿಗೂ ಆ ಥರ ಆಪ್ಷನ್ ಇದೆ ಅಂತ ಎಲ್ಲ ಹೇಳಿ ತೋರಿಸಿದ್ರು. ಹಾಗೆ ನಾನು LG ತೊಗೊಳ್ಳೋಣ ಅಂದ್ಕೊಂಡೆ. ನನ್ನ ಮಗಳು ಇಲ್ಲ, ಇದೇ ತೊಗೋಬೇಕು ಅಂತ ಮುಖ ಬಿಟ್ಲು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಪ್ಯಾನಾಸೋನಿಕ್ಕಿಗೆ EMIಯಲ್ಲಿ ಹೋದ್ವಿ. ಡೌನ್ ಪೇಮೆಂಟು ಏನು ಕಟ್ಟಿಸ್ಕೊಳ್ಳಿಲ್ಲ, ನನಗೆ EMIಯಲ್ಲಿ ಒಂದು 6 ತಿಂಗಳಿಗೆ EMI ಹಾಕಿಸ್ಕೊಂಡು ತೊಗೊಂಡು ಬಂದೆ. ಅದೇ ಇದು ತಾಮ್ರದ್ದು ತಗೊಂಡಿದ್ನಲ್ವ, ಸೊ ಅದಕ್ಕೆ ನೀರು ಹಾಕಿಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹೂವು ಹಾಕಿ ಅಂತ ಹೇಳ್ಬಿಟ್ಟು. ಇದನ್ನು ಈಶಾನ್ಯ ದಿಕ್ಕಲ್ಲಿ ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಹಾಗೆ ಇದು ವಾಷಿಂಗ್ ಮಿಷಿನ್ನು ಡೆಲಿವರಿ ಆಯಿತು, ತೊಗೊಂಡು ಬಂದರು. ನೋಡ್ತಾ ಇರ್ಬೋದು, ಇಲ್ಲಿ ನಾವಿರೋದು 2nd ಫ್ಲೋರು. ಹಾಗಾಗಿ ಪಾಪ ಅವರು ತೊಗೊಂಬಂದು ಕೊಟ್ಟರು. ಹಾಗೆ ತಂದು ಕೊಡೋರಿಗೆ ₹500 ಕೊಡಿ ಅಂತ ಮುಂಚೆನೇ ಹೇಳಿದರು. ಅವರು ತಂದು ಇಟ್ಬಿಟ್ಟು ಹೋಗಿದ್ರು, ನಾಳೆ ಬರ್ತಾರೆ ಇನ್ಸ್ಟಾಲೇಷನ್ಗೆ ಅಂತ ಹೇಳ್ಬಿಟ್ಟು.
ಹಾಗೆ ಇದು ನಮ್ಮ ಹಳೆ ವಾಷಿಂಗ್ ಮೆಷಿನ್ನು ಚೆನ್ನಾಗಿ ವರ್ಕ್ ಆಗ್ತಿತ್ತು, ಬಟ್ ಡ್ರೈ ಆಗ್ತಾ ಇರಲಿಲ್ಲ. ಅಲ್ಲೇ 2 ಸಲ ಸರ್ವಿಸ್ ಮಾಡಿದ್ದೆ, ಹಾಗಾಗಿ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಡಿದ್ದು. ತುಂಬ ಬೇಜಾರಾಯಿತು. 8 ವರ್ಷ ಆಯಿತು ಈ ವಾಷಿಂಗ್ ಮೆಷಿನ್ ತೊಗೊಂಡು. ಗೋದ್ರೇಜು 8 ವರ್ಷದಿಂದ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ. ಮತ್ತು ನಾನು ಅದನ್ನೇ ಹೇಳ್ಕೊತಾ ಇದ್ದೆ ಹೆಮ್ಮೆಯಿಂದ. ನಾನು ಫಸ್ಟು ಸಂಪಾದನೆ ಮಾಡಿ ತೊಗೊಂಡಿದ್ದು ನನ್ನ ಮನೆಗೆ ವಸ್ತು ಅಂತ ಹೇಳಿದ್ರೆ ಅದು ವಾಷಿಂಗ್ ಮೆಷಿನ್ನೇ. ಮಂತ್ಲಿ 1000 ರೂಪಾಯಿ ಕಟ್ಟಿ ನನ್ನ ಹತ್ರ 8000 ಇತ್ತು. ಮತ್ತು 8000 EMI ಹಾಕಿಸ್ಕೊಂಡು 8 ತಿಂಗಳು ಕಟ್ಟಿ ನಾನು ಅದನ್ನು ವಾಷಿಂಗ್ ಮೆಷಿನ್ ತೊಗೊಂಡಿದ್ದು. ಆಮೇಲೆ ನಾನು TV ಫ್ರಿಡ್ಜೆಲ್ಲ ತೊಗೊಂಡಿದ್ದು. ಹಾಗಾಗಿ ಒಂದು ಹೆಮ್ಮೆ ಇತ್ತು ನನಗೆ, ನನ್ನ ಸಂಪಾದನೆಯಿಂದ ತೊಗೊಂಡೆ ವಾಷಿಂಗ್ ಮೆಷಿನು ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಅದು ಹೋಗ್ತಾ ಇತ್ತಲ್ಲ ಇಷ್ಟು ವರ್ಷದಿಂದ ಜೊತೆಲಿದ್ದು 8.5-9 ವರ್ಷದಿಂದವ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಇದು ನೆಕ್ಸ್ಟ್ ಡೇ ಇವರು ಇನ್ಸ್ಟಾಲೇಷನ್ಗೆ ಬಂದರು. ಇಬ್ಬರು ಬಂದಿದ್ದರು. ಹಾಗೆ ಇನ್ನೊಂದು ಏನು ಗೊತ್ತಾ, ನಾನು ಏನಪ್ಪ ಹೇಳೋದು ಅಂತಂದರೆ, ದಯವಿಟ್ಟು ಏನೇ ತೊಗೊಳಕ್ಕೆ ಹೋದ್ರೂ ಮೋಸ ಹೋಗಬೇಡಿ ಅಂತ ಹೇಳ್ತೀನಿ. ನಾನು ಮೋಸ ಹೋದೆ ಅಂತಲೇ ಹೇಳ್ಬೋದು. ಅದು ಹೇಗಪ್ಪ ಅಂತಂದರೆ, ನಾವು LG ತೊಗೋಬೇಕಂತ ಹೋಗಿದ್ದರಿಂದ ಅವ್ರು ಹೇಳಿದ್ದು LG ಮಾಡೆಲ್ಲು ಆನ್ಲೈನಲ್ಲಿ ಹುಡುಕಿದ್ವಿ. ಆನ್ಲೈನಲ್ಲಿ ಪ್ರೈಸು ಸಿಗಲಿಲ್ಲ, ಮಾಡೆಲ್ ಸಿಗಲಿಲ್ಲ. ಬೇರೆ ಮಾಡೆಲೆಲ್ಲ ಕಮ್ಮಿ ರೇಟಿಗೆ ಸಿಗ್ತಾಯಿತ್ತು. ಅವ್ರು ಹೇಳಿದ ಮಾಡೆಲ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಪರವಾಗಿಲ್ಲ, ಇವ್ರ ಹತ್ರನೇ ರೇಟ್ ಕಮ್ಮಿ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಬಟ್ ಅದೇನಾಯಿತು ಅಂತಂದರೆ, ಆಮೇಲೆ ಪ್ಯಾನಾಸೋನಿಕ್ ಹೋದ್ವಿ. ಪ್ಯಾನಾಸೋನಿಕ್ ಹೋದಾಗ ನಾನು ಏನು ಮಾಡಿದೆ ಅಂದರೆ ಮಾಡೆಲ್ ಚೆಕ್ ಮಾಡಲಿಲ್ಲ. ಅಂದರೆ ಮಾಡೆಲ್ನ ಆನ್ಲೈನಲ್ಲಿ ಚೆಕ್ ಮಾಡಲಿಲ್ಲ ನಾನು ಆವಾಗ. ಸೊ ಆನ್ಲೈನ್ ಇದರಲ್ಲೇ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಹಾಗೆ ಹಳೆದು ಬೈಬ್ಯಾಕಿಗೆ 2000ಗೆ ತೊಗೊಂಡ್ರು. ಚೆನ್ನಾಗಿ ರನ್ನಿಂಗ್ ಇದ್ದಿದ್ದರಿಂದವ. ಸೊ ಹಾಗಾಗಿ ತೊಗೊಂಡಿದ್ದರಿಂದವ ಸರಿ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡಿದ್ದಾರೆ ಅಂತ ನಾನು ಖುಷಿಯಾಗಿ ಬಂದೆ, ಅದು ಹಳೇದೆಲ್ಲ ತೊಗೊಂಡಿದ್ದಾರೆ ಅಂತ. ಬಟ್ ಆಮೇಲೆ ನಾನು ಮನೆಗೆ ಬಂದು ಆನ್ಲೈನ್ ಪ್ರೈಸ್ ಚೆಕ್ ಮಾಡಿದ್ರೆ ತುಂಬ ಅಂದರೆ ತುಂಬ ಮೋಸ ಹೋಗಿದ್ದೀನಿ ಅಂತ ಗೊತ್ತಾಯಿತು. ಎಷ್ಟಪ್ಪ ರೇಟು ಅಂತ ಅಂದರೆ, ಅವರು ಹೇಳಿದ್ದು ಮುಂಚೆ ಜಾಸ್ತಿ ಅಂದರೆ 35, 38 ಹೇಳ್ಬಿಟ್ಟು ಆಮೇಲೆ 23,590 ಅಂದರೆ ನಮ್ಮದು ಹಳೇದು ಹಾಕ್ಕೊಂಡು 23,590 ಅಂತ ಹೇಳಿದ್ರು 2,000 ರೂಪಾಯಿಗೆ ತೊಗೊಂಡು. ಬಟ್ ಆನ್ಲೈನ್ ಪ್ರೈಸ್ ನೋಡಿದ್ರೆ ಹಳೇದು ತೊಗೊಳ್ದಲೇ 23,590 ಇತ್ತು. ಸೊ ನನಗೆ ಈಗ 2,000 ರೂಪಾಯಿ ನಾವು ಹಳೇದು ಹಾಕ್ಕೊಂಡಿದ್ದಾರೆ ಅನ್ನೋದು ಮೋಸ ಆಯಿತು ನನಗೆ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಆಯಿತು. ಆಮೇಲೆ ತಿರ್ಗಾ ಮತ್ತೆ ಅವ್ರ ಹತ್ರ ಇಲ್ಲ ಕಮ್ಮಿ ಮಾಡಿ 20 ಮಾಡಿ ಅಂತ ಅಂದಾಗ 22,500 ಮಾಡಿದರು. ಆಮೇಲೆ ಅದನ್ನು ನೋಡಿದೆ, ಕ್ರೋಮಾದಲ್ಲಿ ಇದ್ದಿದ್ದು ಆನ್ಲೈನ್ ಪ್ರೈಸು. ಅದರಲ್ಲಿ ಹಳೇದನ್ನು 1,350ಕ್ಕೆ ಹಾಕೋತೀವಿ ಅಂತಲೂ ಹೇಳಿದರು. ಸೊ ಆಮೇಲೆ ಕಾಲ್ ಮಾಡಿ ಹೇಳಿದೆ. ಅವರು ಹಾಗೆ ಹೀಗೆ ನೀವು ಅವರು ಕ್ರೋಮಾದವ್ರು ಬಂದರೆ ಫಸ್ಟು ಚೆಕ್ ಮಾಡಿ ಎಲ್ಲ ರನ್ನಿಂಗ್ ಇದೆಯಾ ಏನು ಎತ್ತ ಎಲ್ಲ ಚೆಕ್ ಮಾಡಿ 500 ರೂಪಾಯಿಗೆ ಹಾಕಿಸ್ಕೋತಾರೆ ಅಷ್ಟೇ ನಿಮ್ಮದು. ನಾವು ಇಷ್ಟಕ್ಕೆ ಹಾಕಿಸ್ಕೊಂಡಿದ್ದೀವಿ, ಅವ್ರದಕ್ಕೂ ನಮ್ಮದಕ್ಕೂ ಏನಿಲ್ಲ, ಬರೀ 250 ಅಷ್ಟೇ ಡಿಫ್ರೆನ್ಸ್ ಇರೋದು ಅಂತ ಹೇಳಿದ್ರು. ಹಾಗೆ ನಿಮ್ಗೇನಾರು ಆ ಥರ ಇದಾಯಿತು ಅಂದರೆ ದುಡ್ಡು ವಾಪಸ್ ಇಸ್ಕೊಳ್ಳಿ, ಬೇಡ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಬಂದು ನೀವು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದಾಗಿ ಮಾತಾಡಿದ್ರು. ನಾನೀಗ ಆಲ್ರೆಡಿ EMIಗೆ ಹಾಕಿಸ್ಕೊಂಡಿದ್ದೀನಿ, ಮತ್ತು ನಂದು EMI ಕಟ್ಟಾಗುತ್ತೆ, ಮತ್ತು ಅದೆಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡು ಸುಮ್ಮನೆ ನನ್ನ ಸಿಬಿಲ್ ಸ್ಕೋರ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು, ಸರಿ ಆಗಲಿ ಕೊಡಿ, ಲಾಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ. ಸರಿ ಅಂತ ಹೇಳಿಬಿಟ್ಟು ನಾವು ಹೇಳಿ ಟೈಮಿಗೆ ಕಳಿಸಿ ಡೆಲಿವರಿನೂ ಮಾಡಿದ್ರು. ಹೇಳಿ ಟೈಮ್ಗೆ ಬಂದು ಇನ್ಸ್ಟಾಲೇಷನ್ನು ಮಾಡಿಕೊಟ್ರು. ಹೇಳಿ ಟೈಮ್ ಅಂದರೆ ಏನಿಲ್ಲ, ನಾನು ಕೆಲಸಕ್ಕೆ ಹೋಗೋದ್ರಿಂದ 6 ಗಂಟೆ ಮೇಲೆ ಬರೋದಕ್ಕೆ ಹೇಳಿದ್ದೆ. 6 ಗಂಟೆ ಮೇಲೆ ಬಂದು ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, 1 ಡೇ ಡೆಲಿವರಿ 1 ಡೇ ಇನ್ಸ್ಟಾಲೇಷನ್ ಮಾಡಿಕೊಟ್ರು. ಹಾಗೆ ಇದು ಬುಧವಾರ ನಾವು ವಾಷಿಂಗಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಅವರೆಲ್ಲ ಹೇಳ್ಕೊಟ್ಟಿದ್ರಿಂದ ಮತ್ತು ಮೊದಲೇ ಯೂಸ್ ಮಾಡ್ತಾಯಿದ್ವಲ್ಲ, ಸೊ ನನಗೇನಷ್ಟು ಇದಿರಲಿಲ್ಲ. ಬಟ್ ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಯೂಸ್ ಮಾಡುವಾಗ ತುಂಬ ಒಂಥರ ಭಯ ಆಗೋದು, ಏನಾದ್ರು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಇನ್ಸ್ಟಾಲೇಷನ್ಗೆ ಬರೋರು ಅವರು ಕೂಡ ಅಷ್ಟೇ, ಬೋರ್ ವಾಟ್ರ್ ಆದರೆ ಮಿಷಿನ್ನು ಹಾಳಾಗ್ಬಿಡುತ್ತೆ, ಹಾಗೆ ಹೀಗೆ ಡ್ರಮ್ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರದ್ದು ವಾಟರ್ ಸಾಫ್ಟ್ನರ್ ಹಾಕಿಸ್ಕೊಳ್ಳಿ, ಮತ್ತು ಅದು ಡ್ರಮ್ ಕ್ಲೀನ್ ಮಾಡೋ ಪೌಡ್ರ್ ಹಾಕಿಸ್ಕೊಳ್ಳಿ, ಮತ್ತು ಅವ್ರದ್ದೇ ಲಿಕ್ವಿಡ್ ತೊಗೊಳ್ಳಿ ಪ್ಯಾನಾಸಾನಿಕ್ದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಅಂದರೆ ತೊಗೊಳ್ಳೇಬೇಕಂತ ಹೇಳಲ್ಲ, ಬಟ್ ಹಂಗಾಗುತ್ತೆ ಹಿಂಗಾಗುತ್ತೆ ಮಿಷಿನ್ ಈ ಥರ ಆಗುತ್ತೆ, ಮತ್ತು ಸ್ಟ್ಯಾಂಡ್ ತೊಗೊಳ್ಳಿ ಎಲ್ಲ ಹೇಳ್ತಾರೆ. ಬಟ್ ನನಗೆ ಇದು ಮಾಡಲಿಲ್ಲ, ಅಂದರೆ ಫೋರ್ಸ್ ಮಾಡಲಿಲ್ಲ, ಬಟ್ ಹೇಳಿದ್ರು ತೊಗೊಳ್ಳಿ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ನಮಗೂ ಏನು ಅನಿಸುತ್ತೆ, ಭಯ ಆಗುತ್ತೆ, ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟು 25 ಸಾವಿರ ಕೊಟ್ಟು 1-1.5 ಸಾವಿರಕ್ಕೆ ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವಾಟರ್ ಸಾಫ್ಟ್ನರ್ ಹೇಳಿದ್ರಲ್ಲ, ಅದನ್ನು ಅಷ್ಟೇ ನಾನು ಅದನ್ನು ಆನ್ಲೈನಲ್ಲಿ ಚೆಕ್ ಮಾಡಿದೆ.
1000 ಬರ್ತಿತ್ತು, ಇವರು 1800 ಹೇಳ್ತಾ ಇದ್ದಾರೆ. ಮತ್ತು ಅವ್ರಿಗೆ ಕಾಲ್ ಮಾಡಿ ಈ ಥರ ಆನ್ಲೈನಲ್ಲಿ ಅಂದರೆ ಅಮೆಝಾನಲ್ಲಿ ಇದೇ ಸೇಮ್ ಪೀಸ್ ಸಿಗ್ತಿದೆ, ನೀವು ಈ ರೀತಿ ಹೇಳ್ತೀರಾ ಅಂತ ಹೇಳಿದ್ರೆ, ಇಲ್ಲ ಆನ್ಲೈನಲ್ಲಿ ಬಿಡೋಂಗಿಲ್ಲ, ಹೇಗೆ ಬಿಟ್ಟವ್ರೆ ಲಿಂಕ್ ಕಳಿಸಿ, ಹಿಂಗೆ ನಮ್ಮ ಇದ್ರ ಪ್ಯಾನಸಾನಿಕ್ ಸರ್ವಿಸ್ ಸೆಂಟ್ರಿಂದನೇ ಅವ್ರಿಗೆ ಮಾತಾಡ್ತೀವಿ ಹಾಗೆ ಹೇಗೆ ಅಂತಂದರು. ಮತ್ತು ಇನ್ನೊಂದು ಕನ್ವೀನಿಯನ್ಸ್ ಮಾಡ್ತಾರೆ, ಅದೆಲ್ಲ ಡೂಪ್ಲಿಕೇಟು, ಅದು ಒರಿಜಿನಲ್ ಅಲ್ಲ, ಹಾಗೆ ಹೀಗೆ ಅಂತ ಅಂತಾರೆ. ಸೊ ನಾನು ಪರವಾಗಿಲ್ಲ ಬಿಡಿ ಆಯಿತು ಅಂತ ಹೇಳ್ಬಿಟ್ಟು, ಆಯಿತು ನಿಮ್ದು ಅದೇನು ಒರಿಜಿನಲ್ ಇದೆ ತಂದು ಹಾಕಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಒಂದು ವಾಟರ್ ಸಾಫ್ಟ್ನರ್ ಹಾಕ್ಸ್ಕೊಂಡೆ. ಅದು 1600 ಹಾಕ್ಕೊಟ್ರು. ಮತ್ತು ಅವ್ರದ್ದೇ ಲಿಕ್ವಿಡು ಒಂದು 300 ಪ್ಯಾನಸಾನಿಕ್ದೆ, ಹಾಗೆ ಪೌಡರು ಅಂದರೆ ಡ್ರಮ್ ಕ್ಲೀನ್ ಮಾಡೋ ಪೌಡರ್ ಇರುತ್ತಲ್ಲ, ಸೊ ಅದನ್ನು ಕೂಡ ತರಿಸ್ಕೊಂಡು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ತೊಗೋತಾ ಇದ್ದೀವಂತೆ. ಇನ್ನು ನಾವು ಒಂದು 2000 ಮುಖ ನೋಡೋದೇನಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಜನಗಳಿಗೆ ಮೋಸ ಮಾಡ್ತಾರೆ. ಅಂದರೆ ಅವ್ರದ್ದೇ ತೊಗೋಬೇಕು ಪ್ರಾಡಕ್ಟು, ಬೇರೆ ಯಾರ್ದು ತೊಗೋಬಾರ್ದು, ಬೇರೆ ಕಡೆ ಸಿಗೋದೆಲ್ಲ ಡೂಪ್ಲಿಕೇಟು ಅಂತ ಎಲ್ಲದರಲ್ಲೂ ಮೋಸನೇ. ನೀವೇನಾದರೂ ಹೊಸ ಪ್ರಾಡಕ್ಟ್ಗಳನ್ನ ತೊಗೋಬೇಕು ಅಂತ ಅಂದರೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ನೀವೇನೇ ತೊಗೊಳ್ಳಿ, ಒಂದು ಒಡವೆನೇ ತೊಗೊಳ್ಳಿ, ನೀವು ಒಂದು 4 ಕಡೆ ವಿಚಾರಿಸಿ. ಅಂದರೆ ಈ ಅಂಗಡಿ ಅಲ್ಲ ಇನ್ನೊಂದು ಅಂಗಡಿ ಅಂತ ಹೇಳ್ಬಿಟ್ಟು ಒಂದು 4-5 ಅಂಗಡಿಗಳು ಬೇರೆ ಬೇರೆ, ಅಂದರೆ ಈಗ ಪೈ ಇದೆ, ಆದೀಶ್ವರ್ ಇದೆ, ಮತ್ತು ಗಿರಿಯಾಸು, ಅದೇ ಥರ ಇನ್ನು ಬೇರೆ ಬೇರೆ ಶೋರೂಮ್ಗಳಿಗೆ ಹೋಗಿ ವಿಚಾರಿಸ್ಬಿಟ್ಟು ಆಮೇಲೆ ನೀವು ಪರ್ಚೇಸ್ ಮಾಡಿರಿ, ಎಲ್ಲಿ ರೇಟ್ ಕಮ್ಮಿ ಹೇಳುತ್ತೆ ಅಂತ. ಹಾಗೆ ಮಾಡೆಲ್ನು ಕೂಡ ಅದೇ ಮಾಡೆಲ್ಲು ಎಷ್ಟಕ್ಕೆ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು 4 ಅಂಗಡಿಗಳಲ್ಲಿ ವಿಚಾರಿಸಿ ನಮ್ಗೆ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ತೊಗೊಳ್ಳಿ. ಕ್ರೋಮದಲ್ಲಿ ತೊಗೊಂಡಿದ್ದೀರ ನನಗೂ ಒಂದು 2000 ಸೇವ್ ಆಗೋದು ಅಂತ ಆಮೇಲೆ ಅನ್ನಿಸ್ತು. ಪರವಾಗಿಲ್ಲ, ಈಗೇನು ಮಾಡೋಕ್ಕಾಗಲ್ಲ, ಆಲ್ರೆಡಿ ತೊಗೊಂಡಿರೋದ್ರಿಂದ ಪಶ್ಚಾತ್ತಾಪ ಆಯಿತು, ಬುದ್ಧಿ ಕಲಿಬೇಕು. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸೊ ಹಾಗಾಗಿ ನೀವು ಆ ರೀತಿನ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ, ಮೊಬೈಲ್ ಆಗಲಿ ತೊಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ವೆಯ್ಟ್ ಮಾಡಿ. ಹಾಗೆಯೇ ನಾನು ಕೂಡ ತೊಗೊಂಡಿದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಹಾಗೆ ರಿವ್ಯೂಸ್ ಹೇಗಿದೆ ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟ್ಸು ಮಾಡೋದನ್ನು ಮರಿಬೇಡಿ. ನಮ್ಮಂಥ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.